ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದ 6ನೆಯ ಪದ್ಯ ಶಿಶು ಮಕ್ಕಳಿಗೊಲಿದ ಮಾದೇವ. ಇದು ಗ್ರಾಮ್ಯ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಶಿಶು ಮಕ್ಕಳಿಗೊಲಿದ ಮಾದೇವ ಅಂಥೇಳಿ ನಿಮಗೆ ನೀಡಿರ್ತಕ್ಕಂಥದ್ದು. ಮೊದಲಿಗೆ ಕವಿಕೃತಿ ಪರಿಚಯವನ್ನು ನೋಡೋದಾದರೆ ಇದು ಒಂದು ಜನಪದ ಕಾವ್ಯದ ಒಂದು ಭಾಗ ಆಗಿರೋದ್ರಿಂದ ಇಲ್ಲಿ ಒಂದು ಭಾಗವನ್ನು ಮಲೆ ಮಹದೇಶ್ವರ ಸ್ವಾಮಿಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರ್ತಕ್ಕಂಥದ್ದು. ಈ ಜನಪದ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಮಲೆ ಮಹದೇಶ್ವರ ಮಹಾಕಾವ್ಯದಲ್ಲಿರ್ತಕ್ಕಂಥದ್ದು ಒಟ್ಟು 14 ಕಥಾಭಾಗಗಳು. ಒಂದೊಂದು ಕಥಾಭಾಗವನ್ನು ಕೂಡ ಒಂದೊಂದು ಸಾಲು ಅನ್ನುವ ರೀತಿಯಲ್ಲಿ ಕರೆಯಲಾಗುತ್ತೆ. ಒಂದೊಂದು ಸಾಲಿನಲ್ಲಿ ಅನೇಕ ಭಾಗ ಅಥವಾ ಕವಲುಗಳಿದ್ದು ಅವುಗಳನ್ನು ಕವಟ್ಲು ಅನ್ನುವ ಹೆಸರಿನಿಂದ ಕರೆಯಲಾಗುತ್ತೆ ಅಂತಕ್ಕಂಥದ್ದು. ಈ ಒಂದು ಜನಪದ ಕಾವ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು ಸಂಕಮ್ಮನ ಮಕ್ಕಳಾದಂತಹ ಕಾರಯ್ಯ ಬಿಲ್ಲಯ್ಯರನ್ನ ಮಲೈ ಮಹದೇಶ್ವರ ತನ್ನ ಶಿಶು ಮಕ್ಕಳನ್ನಾಗಿ ಪಡೆದುಕೊಳ್ತಾರೆ. ಅವರನ್ನು ಪರೀಕ್ಷೆಗೆ ಒಡ್ಡಿದಂತಹ ಸಂದರ್ಭವನ್ನು ಇಲ್ಲಿ ಹೇಳುವ ಪ್ರಯತ್ನ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥದ್ದು. ಇದನ್ನು ಡಾಕ್ಟರ್ PK ರಾಜಶೇಖರ್ ಅವರು ಸಂಗ್ರಹಿಸಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. 1947 ಇವರ ಕಾಲಘಟ್ಟ. ಇವರು ಪ್ರಸಿದ್ಧ ಜನಪದ ತಜ್ಞರು. ಪಿರಿಯಾಪಟ್ಟಣದಲ್ಲಿ ಜನಿಸಿದಂಥ ಇವರು ಜನಪದ ಮಹಾಕಾವ್ಯಗಳಾದಂತಹ ಮಲೈ ಮಹದೇಶ್ವರ, ಜನಪದ ಮಹಾಭಾರತ, ಜನಪದ ರಾಮಾಯಣ, ಪಿರಿಯಾಪಟ್ಟಣ ಕಾಳಗ, ಬೆಟ್ಟದ ಚಾಮುಂಡಿ ಮುಂತಾದ ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ನಮ್ಮ ಸಂಸ್ಕೃತಿಯನ್ನು ಗಮನಿಸಿದಾಗ ನಮಗೆ ಗೊತ್ತಾಗುವಂಥದ್ದು ಏನಪ್ಪ ಅಂದರೆ, ಈ ಶಿವನಿಗೆ ಸಂಬಂಧಪಟ್ಟ ಹಾಗೆ ಶಿವ ಭಕ್ತರು ಕೇಳಿದ್ದೆಲ್ಲವನ್ನ ಕೊಡ್ತಾನೆ ಅನ್ನೋದನ್ನು ಒಂದಷ್ಟು ಕಥೆಗಳು ಹೇಳಿದ್ರೆ, ಸಿಕ್ಕಾಪಟ್ಟೆ ಪರೀಕ್ಷೆಗಳನ್ನು ಕೊಟ್ಟು ನಮ್ಮನ್ನು ಪರೀಕ್ಷಿಸುವಂತಹ ಕೆಲಸವನ್ನು ಇದೇ ಶಿವ ಹೆಚ್ಚಾಗಿ ಮಾಡಿದಾನೆ ಅನ್ನೋದಕ್ಕೆ ಬೇಕಾದಷ್ಟು ಕಥೆಗಳು ನಮಗೆ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಈ ಜಾನಪದ ಕಾವ್ಯವು ಕೂಡ ಒಂದು ಅಂತಕ್ಕಂಥದ್ದು. ಅಂದರೆ ಶಿವ ಯಾತಕ್ಕೆ ಪರೀಕ್ಷೆ ಮಾಡಬೇಕು ತನ್ನ ಭಕ್ತರನ್ನ ಅಂತ ಹೇಳಿದ್ರೆ, ತನಗೆ ಯೋಗ್ಯವಾದ ಶಿಷ್ಯರನ್ನ ಅಥವಾ ಭಕ್ತರನ್ನ ಹೊಂದುವುದು ಅವನಿಗೂ ಕೂಡ ಪ್ರೀತಿ ಆಗುತ್ತೆ. ಹಾಗಾಗಿ ಅದನ್ನು ಗುರು ಶಿಷ್ಯರಿಗೆ ಹೋಲಿಕೆಯನ್ನು ಮಾಡುವ ವಿಚಾರಗಳನ್ನು ಇಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಲಾಗಿದೆ ನೋಡಿ. ಇವತ್ತಿನ ಕಾಲಘಟ್ಟ ಅಂದರೆ ಇದು ಸ್ಪರ್ಧಾತ್ಮಕ ಜಗತ್ತಾಗಿರೋದ್ರಿಂದ ಸ್ಪರ್ಧೆಯಲ್ಲಿ ಗೆದ್ದವನಿಗೆ ಎಲ್ಲವೂ ದೊರೆಯುತ್ತೆ ಅನ್ನುವಂಥದ್ದು. ನಮ್ಮ ಕಾಲದಲ್ಲಿ ಸ್ಪರ್ಧೆಗೆ ವಿದ್ಯೆ ಸಾಧನವಾಗಬೇಕು, ಆಗಿದೆಯೂ ಕೂಡ ಅಂತ. ವಿದ್ಯೆಯನ್ನು ಕಲಿಯಬೇಕಾದವನಿಗೆ ಸಮರ್ಥ ಗುರುವಿನ ಆಯ್ಕೆ ಅನಿವಾರ್ಯ. ಗುರು ಸದಾ ಯೋಗ್ಯ ಶಿಷ್ಯನ ಶೋಧನೆಯಲ್ಲೇ ತೊಡಗಿರಬೇಕು ಅನ್ನುವಂಥದ್ದು. ಅಂದರೆ ಒಬ್ಬ ಶಿಷ್ಯನಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವಂತಹ ನಿಜವಾದ ಗುರು ಸಿಗೋದು ಎಷ್ಟು ಮುಖ್ಯವೋ, ಒಬ್ಬ ಸಕಲವೂ ಗೊತ್ತಿರುವ ಗುರುವಿಗೆ ಅದನ್ನು ಅರ್ಥೈಸಿಕೊಂಡು ಸಾಧನೆಯಲ್ಲಿ ತೊಡಗಿಕೊಳ್ಳುವಂಥ, ಅಂದರೆ ಗುರುವಿಗೆ ತಕ್ಕ ಶಿಷ್ಯನು ಸಿಗುವುದು ಕೂಡ ಅಷ್ಟೇ ಪ್ರಮುಖ ಅಂಶ ಆಗುತ್ತೆ ಅನ್ನೋದು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಗುರುವೂ ಕೂಡ ಅವರಲ್ಲಿ ಬಂದವ್ರನ್ನೆಲ್ಲ ಶಿಷ್ಯರು ಅಂತ ಸ್ವೀಕರಿಸ್ಲಿಕ್ಕೆ ಆಗೋದಿಲ್ಲ. ಅದು ಶಿಷ್ಯರು ಅಂತ ಹೇಳಿಸ್ಕೋಬೋದು, ಆದರೆ ತಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ, ತಮ್ಮ ಮನಸ್ಸಿನ ಅಂದರೆ ತೃಪ್ತಿ ಆಗುವ ರೀತಿಯಲ್ಲಿ ಯೋಗ್ಯ ಶಿಷ್ಯರನ್ನು ಹುಡುಕುವ ಶೋಧನೆಯಲ್ಲಿ ಸದಾ ಒಬ್ಬ ಗುರು ಇರ್ತಾನೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಈ 2 ಮಕ್ಕಳನ್ನು ಅವರು ಪಡೆದುಕೊಳ್ತಾರೆ ಶಿವ, ಆದರೆ ಅವ್ರನ್ನ ಪರೀಕ್ಷಿಸುವ ಕೆಲಸವನ್ನು ಮಾಡ್ತಾರೆ. ಯಾವ್ಯಾವ ರೀತಿಯಲ್ಲಿ ಪರೀಕ್ಷೆಗಳನ್ನು ತಂದೊಡ್ಡುತ್ತಾರೆ ಅನ್ನುವಂಥದ್ದೇ ಈ ಒಂದು ಕಥೆಯ ಅಥವಾ ಈ ಒಂದು ಜನಪದ ಕಾವ್ಯದ ಮುಖ್ಯವಾದಂಥ ಅಂಶ. ಅವರು ಹೇಗೆ ಪರೀಕ್ಷೆಗಳನ್ನು ನೀಡ್ತಾರೆ, ಆ ಪರೀಕ್ಷೆಗಳೆಲ್ಲ ಇಬ್ಬರು ಮಕ್ಕಳು ಗೆಲ್ತಾರ ಅಥವಾ ಗೆದ್ದ ಮೇಲೆ ಏನಾಗುತ್ತೆ ಅನ್ನುವುದೇ ಈ ಒಂದು ಕಥೆಯ ಸಾರಾಂಶ ಅಂತಕ್ಕಂಥದ್ದು. ಈ ಪದ್ಯ ದೀರ್ಘವಾಗಿರೋದ್ರಿಂದ ಈ ಪದ್ಯದ ಅಂದರೆ ಈ ಜನಪದ ಕಾವ್ಯದ ತಾತ್ಪರ್ಯವನ್ನು ಮಾತ್ರ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇಲ್ಲಿ. ಇದು ಆದಷ್ಟು ಜನಪದೀಯ ಸೊಗಡು, ಪ್ರಾದೇಶಿಕ ಪದಗಳನ್ನು
ಪಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ಕಾವ್ಯದ ವೈಶಿಷ್ಟ್ಯ ಅಂತ ಹೇಳ್ಬೋದು. ನಾನಿಲ್ಲಿ ಆ ಒಂದು ವಿಚಾರಗಳನ್ನು ಮಾತ್ರ, ಈ ಪದ್ಯ ನಮಗೆ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದನ್ನು ಮಾತ್ರ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಮಲೈ ಮಹದೇಶ್ವರ ತನ್ನ ದತ್ತು ಮಕ್ಕಳಾಗಿರ್ತಕ್ಕಂತಹ ಕಾರಯ್ಯ ಮತ್ತು ಬಿಲ್ಲಯ್ಯರ ಜೊತೆಗೆ ಬೇಡರ ಕಣ್ಣಯ್ಯ ಅಂದರೆ ಬೇಡರ ಕಣ್ಣಪ್ಪನನ್ನು ಕೂಡ ಈ ಮೂವರಲ್ಲಿ ಎಷ್ಟರ ಮಟ್ಟಿಗೆ ನನ್ನ ಮೇಲೆ ಭಕ್ತಿ ಇದೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ತಮ್ಮ ಆಸೆಯನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಅದು ನಿಜವಾದ ಭಕ್ತಿ ಅನ್ನೋದನ್ನು ಖಚಿತಪಡಿಸ್ಕೊಳ್ಬೇಕಲ್ಲ, ಅದನ್ನು ಹೇಗೆ ಅನ್ನೋದನ್ನು ತಿಳಿಸುವಂಥದ್ದೇ ಈ ಒಂದು ಕಥೆಯ ಕಾವ್ಯ ಭಾಗ ಹೊಂದಿರತಕ್ಕಂಥದ್ದು. ಮಲೈ ಮಹದೇಶ್ವರ ಲಿಂಗ ಸ್ವರೂಪಿಯಾಗಿರ್ತಕ್ಕಂಥದ್ದು. ಇದು ಕೈಲಾಸವಾಸಿಯಾಗಿರ್ತಕ್ಕಂಥ ಶಿವನ ಇನ್ನೊಂದು ರೂಪ ಅಂತ ಹೇಳ್ಬೋದು. ಲಿಂಗದ ಮಹಿಮೆ ಅಗಾಧವಾದದ್ದು. ಎಲ್ಲರೂ ಕೂಡ ಲಿಂಗ ಲಿಂಗ ಶಿವಲಿಂಗ ಅಂತ ಹೇಳ್ತಾರೆ, ಆದರೆ ಅದರ ಶಕ್ತಿಯನ್ನು ಎಷ್ಟು ಜನ ಅರ್ಥಕೊಂಡಿದ್ದಾರೆ? ತುಂಬ ಕಡಿಮೆ ಅನ್ನೋದು ಈ ಒಂದು ಜನಪದ ಕವಿಯ ಅಭಿಪ್ರಾಯ. ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂತಹ ಬೆಟ್ಟದಲ್ಲಿ ಯೋಗ ನಿದ್ರೆಯಲ್ಲಿ ಮಲಗಿರುವಂತಹ ಮಲೈ ಮಹದೇಶ್ವರ ಚಿಂತಿಸ್ತಾ ಇದ್ರು. ಏನಂತ? ನಿಜ ಸ್ಥಿತಿಯನ್ನು ನೋಡಿ ತನ್ನ ಕಣ್ಣನ್ನೇ ಕಿತ್ತು ದಾನ ಮಾಡಿರುವಂತಹ ಬೇಡರ ಕಣ್ಣಯ್ಯ ಮತ್ತು ತಾನು ದತ್ತು ಪಡೆದಿರ್ತಕ್ಕಂಥ ಇನ್ನು ಇಬ್ಬರು ಮಕ್ಕಳಾಗಿರ್ತಕ್ಕಂಥ ಕಾರಯ್ಯ ಮತ್ತು ಬಿಲ್ಲಯ್ಯರ ಕುರಿತಾಗಿ. ಈ ಇಬ್ಬರು ಕನ್ನಯ್ಯ ಮತ್ತು ಕಾರಯ್ಯ ಸತ್ಯವಂತೆಯಾಗಿರ್ತಕ್ಕಂಥ ಸಂಕಮ್ಮನ ಮಕ್ಕಳು. ಈ 3 ಜನರನ್ನು ಮಲೈ ಮಹದೇಶ್ವರರು ದತ್ತಕ್ಕೆ ತೆಗೆದುಕೊಂಡಿರ್ತಾರೆ. ಈ 3 ಮಂದಿ ಎಂತಹ ಸಂದರ್ಭ ಒದಗಿ ಬಂದರೂ ಕೂಡ ತನ್ನನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಅವ್ರನ್ನ ಪರೀಕ್ಷಿಸಬೇಕು ಅನ್ನುವಂಥ ಒಂದು ತುಂಟಾಟವನ್ನು ಮಾಡ್ತಾನೆ ಶಿವ ಅಂತಕ್ಕಂಥದ್ದು. ತನ್ನನ್ನು ಪೂಜಿಸೋದಕ್ಕೆ, ಹೂ ತರೋದಕ್ಕೆ ಅಂಥೇಳಿ ಕಡ್ಡಿ ಹಳ್ಳಕ್ಕೆ ಈ 3 ಮಕ್ಕಳು ಹೋಗ್ತಾರೆ. ಆಗ ಶಿವ ಆಲೋಚಿಸ್ತಾನೆ, ಇವರ ಪ್ರೀತಿ ಮತ್ತು ನಿಷ್ಠೆ ಭಕ್ತಿ ನನ್ನ ಮೇಲೆ ಎಷ್ಟಿದೆ ಅಂತ ಒಂದು ಸ್ವಲ್ಪ ನೋಡಬೇಕಲ್ಲ ಅನ್ನೋದು ಅವರ ಆಲೋಚನೆ. ಅದಕ್ಕೆ ಅವ್ರು ಯಾವ್ಯಾವ ರೀತಿಯ ಪರೀಕ್ಷೆಗಳನ್ನು ಒಡ್ಡುತ್ತಾರೆ ಅಂತ ಹೇಳಿದ್ರೆ, ಮಾಯದ ಮಳೆಯನ್ನು ಕರೆಸ್ತಾರೆ. ವರುಣನನ್ನು ಹೋಗಿ ಆಜ್ಞೆ ಮಾಡ್ತಾರೆ, ನೀನು ಜೋರಾಗಿ ಮಳೆ ಬೀಳಬೇಕು ಅಂತ. ದೇವೇಂದ್ರನ ಬಳಿಗೆ ಹೋಗ್ತಾರೆ, ಆ ಮಳೆಯನ್ನು ಸುರಿಸುವ ಹಾಗೆ ಆಜ್ಞೆಯನ್ನು ಮಾಡ್ತಾರೆ. ವಾಯುದೇವನ ಹತ್ರ ಹೋಗ್ತಾರೆ, ಇಡೀ ಜಗತ್ತನ್ನು ಸುಂಟ್ರಗಾಳಿ ಜೋರಾಗಿ ಬೀಸಿ ಇಡೀ ಭೂಮಿಯೇ ಬುಗುರಿಯ ಹಾಗೆ ತಿರುಗುವ ಹಾಗೆ ಭೀಕರವಾದ ಸುಂಟ್ರಗಾಳಿಯಾಗಿ ಬೀಸು ನೀನು ಅಂತ ಆಜ್ಞೆಯನ್ನು ಮಾಡ್ತಾರೆ. ಜೊತೆಗೆ ಕೇಳ್ತಾರೆ ನೋಡಿ ಶಿವ, ಈ ಮೊಕ್ಕಣ್ಣನ ಮಾತನ್ನು ನೀವಿಬ್ಬರು ಕೇಳ್ತೀರಾ ಅಂತ. ಅಂದರೆ ಮಳೆರಾಯನನ್ನು ಮತ್ತು ದೇವೇಂದ್ರನನ್ನು ಮತ್ತು ವಾಯುದೇವನನ್ನು ಕೇಳ್ಕೊಳ್ತಾರೆ. ದೇವೇಂದ್ರ ಮತ್ತು ವಾಯುದೇವ ಇಬ್ಬರು ಹೇಳ್ತಾರೆ, ನೀವು ಹೇಳಿದ ಮೇಲೆ ಮುಗೀತಲ್ಲ, ಒಪ್ಕೊಂಡಿದ್ದೀವಿ, ನಾವು ಮಾಡ್ತೀವಿ, ನಿಷ್ಠೆಯಿಂದಲೇ ಮಾಡ್ತೀವಿ ಅಂತ, ನಿಮ್ಮಿಷ್ಟದ ಹಾಗೆ ಆಗಲಿ ಅಂತ. ಗುಡುಗಿನ ಒಡತಿಯಾಗಿರ್ತಕ್ಕಂತಹ ಗುಡುಗಾಜಮ್ಮನನ್ನು ಕೂಡ ಕರೆದು ನೀನು ಜೋರಾಗಿ ಗುಡುಗಬೇಕು ಅಂದರೆ ಭಯ ಪಡಬೇಕು ಅವರು, ಆ 3 ಜನನು, ಏನು ಈ ಥರ ನಡೀತಾ ಇದೆಯಲ್ಲ ಅಂತ. ಆಗ ಅಂಥ ಪರೀಕ್ಷೆಗಳು ನೋಡಿದಾಗ ಇವರೇನಾದ್ರು ನನ್ನನ್ನು ಮರೀತಾರಾ ಅನ್ನೋದನ್ನು ನೋಡೋದೇ ಈ ಒಂದು ಪರೀಕ್ಷೆಯ ಉದ್ದೇಶ. ಈ ಗುಡುಗಾಜಮ್ಮನ ಮಗನಿಗೆ ಹೇಳಬೇಕು ಅಂತ ಕೇಳ್ತಾರೆ ನೋಡಿ, ಏನಂತ? ನಿನ್ನ ಮಗ ಬೊಮ್ಮರಾಯ ಇದ್ದಾನಲ್ಲ, ಅವನ ಜೊತೆಗೂಡಿಸಿಕೊಂಡು ಜೋರಾಗಿ ಸಿಡಿಲು ಗುಡುಗನ್ನು ನೀನು ಸೃಷ್ಟಿ ಮಾಡಬೇಕು ಭೂಮಂಡಲದಲ್ಲಿ ಅಥವಾ ಭೂಮಿಯ ಮೇಲೆ ಅಂತ ಆಜ್ಞೆಯನ್ನು ಮಾಡಿದ್ರು. ಮಹಾದೇವನ ಆಜ್ಞೆಯ ಹಾಗೇನೆ ಕಾರ್ಗತ್ತಲೆ ಆವರಿಸಿ ಜೋರಾದ ಮಳೆ ಸುರಿಯೋದಕ್ಕೆ ಶುರುವಾಯಿತು. ಸುರಿತಾ ಇರುವಂತಹ ಮಳೆಯ ಒಂದೊಂದು ಹನಿಯು ಒಂದೊಂದು ಚೆಂಡಿನ ಗಾತ್ರದಷ್ಟಿತ್ತಂತೆ. ನೋಡಿ, ಒಂದೊಂದು ಹನಿ ಚೆಂಡಿನ ಗಾತ್ರ ಅಂದ್ರೆ ಅದನ್ನ ಹೇಗೆ ತಡ್ಕೊಳ್ಳೋದು? ಮಂಜುಗೆಡ್ಡೆ ಬಿದ್ದಾಗಿ ಬೀಳ್ತಾ ಇದೆ ಮಳೆ. ಗಂಗೆ ಸುರಿಯುವ ರಭಸಕ್ಕೆ ಭೂಮಿ ಆಕಾಶಗಳು ಒಂದಾದವು. ಕಾಡು ಪ್ರಾಣಿಗಳೆಲ್ಲ ನೀರಿನಲ್ಲಿ ತೇಲಿ ಹೋಗ್ತಾ ಇದೆ. ಅಂದರೆ ಅಷ್ಟು ರಭಸವಾಗಿ ಹರಿತಾ ಇದೆ. ಕಾಡು ಪ್ರಾಣಿಗಳು ಎಷ್ಟೆಷ್ಟು ಗಾತ್ರದಲ್ಲಿ ತೂಕದಲ್ಲಿ ದೊಡ್ಡದಾಗಿರುತ್ತವೆ ಅವೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ ಅಂತ. ಅಷ್ಟರ ಮಟ್ಟಕ್ಕೆ ಗಾಳಿ, ಮಳೆ, ಸಿಡಿಲು, ಮಿಂಚು ಆರ್ಭಟ ಶುರುವಾಯಿತು ಭೂಮಿಯಲ್ಲಿ.
ದೊಡ್ಡ ದೊಡ್ಡ ಮದ್ದಾನೆಗಳ ಹಿಂಡನ್ನೇ ಗಂಗಮ್ಮ ತಾಯಿ ತೇಲಿಸ್ಕೊಂಡು ಮುಂದೆ ಹರಿತಾ ಹೋಗ್ತಾ ಇದ್ದಾಳೆ. ಇಂತಹ ಭಯಂಕರವಾದ ಮಳೆಯೊಂದಿಗೆ ಮೊಳಗಿದಂತಹ ಗುಡುಗು ಸಿಡಿಲಿನ ರಭಸಕ್ಕೆ 4 ಲೋಕಗಳು ಕೂಡ ನಡುಗಿ ತತ್ತರಿಸಿ ಹೋಗ್ತಾ ಇದ್ದಾವೆ. ಹಳ್ಳದಲ್ಲಿದ್ದಂತಹ ಬೇಡರ ಕಣ್ಣಯ್ಯ ತಲೆ ಎತ್ತಿ ಮೇಲೆ ನೋಡ್ತಾ ಇದ್ದಾನೆ. ಈ ವಿಧದ ಅಂದರೆ ಈ ರೀತಿಯಾದ ಮಳೆಯನ್ನು ನಾನು ಎಂದೂ ನೋಡಿರಲಿಲ್ಲಲ್ಲಪ್ಪ, ಎಂದೂ ಬಾರದ ಈ ರೀತಿಯಾದ ಮಳೆ ಇವತ್ತೇ ಬರಬೇಕಾ? ಮಾರಿ ಮಳೆ ಇಂದೇಕೆ ಬರ್ತಿದೆಯೋ ಅಂತ ಚಿಂತೆ ಶುರುವಾಯಿತು ಅವನಿಗೆ. ನೀರಿನ ಪ್ರವಾಹದ ಅಧಿಕವನ್ನ ನೋಡಿದಂತಹ ಅವನು ಈ ಕೆಟ್ಟ ಗಂಗೆ ನಮ್ಮನ್ನು ಕೂಡ ಕೊಚ್ಚಿಕೊಂಡು ಹೋಗ್ತಾಳೋ ಏನೋ ಅನ್ನೋದು ಅವನ ಆತಂಕ. ಕನ್ನಯ್ಯ ಮತ್ತು ಕಾರಯ್ಯ ಕೂಡ ಬಿಲ್ಲಯ್ಯರಿಗೆ ಏನು ಮಾಡಬೇಕು ಅನ್ನೋದು ತೋಚದೆ ಹೋಯ್ತು. ಈ 3 ಜನ ಹೋಗಿದ್ರಲ್ಲ ಹೂವನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಶಿವನ ಪೂಜೆಗೆ, ಅಲ್ಲಿ ಹೋಗಿ ತಗಲಾಕೊಂಡ್ಬಿಟ್ಟಿದ್ದಾರೆ. ಈ ಆರ್ಭಟಕ್ಕೆ, ಮಳೆಯ ಆರ್ಭಟಕ್ಕೆ, ಪ್ರಕೃತಿಯ ವಿಕೋಪಕ್ಕೆ ತಗಲಾಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಚಿಂತೆ ಆಯಿತು, ದುಃಖ ಆಯಿತು. ಬಂಧು ಬಳಗ ಇಲ್ಲದ ನಮಗೆ ಈ ರೀತಿಯ ಕಷ್ಟ ಕೊಡೋದು ಸರಿನಾ ಭಗವಂತ? ಹುಚ್ಚು ಮಳೆ ಬಂದು ನಮ್ಮಪ್ಪನಾದ ಶಿವನ ಗುಡಿಯನ್ನು ಮುಚ್ಚಿ ಕೊಚ್ಕೊಂಡು ಹೋಗ್ತಾ ಇದೆಯೇನೋ? ಎಲ್ಲರನ್ನೂ ಕಾಪಾಡುವಂತಹ ಈ ನಮ್ಮ ತಂದೆನೇ ಮುಳುಗಿ ಹೋದ ಮೇಲೆ ಹುಲು ಮನುಜರಾದ ನಾವು ಬದುಕೋದಕ್ಕೆ ಸಾಧ್ಯನಾ ಅನ್ನುವುದೇ ಈ 3 ಜನರ ಒಂದು ಚಿಂತೆ. ಸತ್ಯವಂತನಾದ ಬೇಡರ ಕನ್ನಯ್ಯ ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಬೇಡರ ಗುಂಪಿಗೆ ಒಲಿದಂತಹ ಶಿವ, ನಿನ್ನನ್ನು ನಾನು ಬೇಡಿಕೊಳ್ತಿದ್ದೇನೆ, ನೀನು ಬಂದು ಮುಖವನ್ನು ತೋರಿಸದಲೇ ಇದ್ದರೆ ನಾನು ಪ್ರಾಣವನ್ನೇ ಬಿಡ್ತೇನೆ ಅಂತ ಕೇಳ್ಕೊಳ್ತಾ ಇದ್ದಾನೆ. ನೀರಿನ ಅಲೆಗಳ ರಭಸಕ್ಕೆ ಮಹಾದೇವನು ತೇಲಿ ತೇಲಿ ಬೀಳೋದನ್ನು ನೋಡಿದಂತಹ ಮಕ್ಕಳು ದುಃಖತಪ್ತರಾಗಿದ್ದಾರೆ. ಏಕೆಂದರೆ ಅದು ಪ್ರವಾಹದ ರೀತಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆಯಲ್ಲ, ಹಾಗಾಗಿ ಶಿವ ಮುಳುಗಿ ಎದ್ದು ಮಾಡ್ತಾ ಇದೆ ಶಿವಲಿಂಗ ನೀರಿನಲ್ಲಿ. ನೀರಿನ ಸುಳಿಯಲ್ಲಿ ಸಿಲುಕಿದಂತಹ ಮಹಾದೇವನ ಆ ಒಂದು ಹೇಗಿತ್ತು ಆ ನರ್ತನ ಅಂತ ಹೇಳಿದ್ರೆ, ಗರ 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 ತಿರುಗ್ತಾ ಇತ್ತು ನೀರಿನಲ್ಲಿ. ಸುತ್ತಮುತ್ತ ನೋಡಿದಂತಹ ಸತ್ಯವಂತರಾದ ಬೇಡರ ಕನ್ನಯ್ಯ ನಮ್ಮ ತಂದೆಯಾದ ಶಿವನನ್ನು ಎಳೆದುಕೊಂಡು ಹೋದ ರೀತಿಯಲ್ಲೇ ನಮ್ಮನ್ನು ಅಂದರೆ ನನ್ನನ್ನು ಕೂಡ ಈ ಗಂಗೆ ಎಳೆದುಕೊಂಡು ಹೋಗುವಳು ಅನ್ನುವುದು ಆತನಿಗೆ ಖಾತ್ರಿಯಾಯಿತು. ಬಲಿಕಲ್ಲನ್ನು ಗಟ್ಟಿಯಾಗಿ ತಬ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಮಳೆಯ ಭೀಕರತೆಯನ್ನು ಗಮನಿಸಿದಂತಹ ಕಾರಯ್ಯ ಬಿಲ್ಲಯ್ಯರು ಕಣ್ಣೀರ್ಗರೆದು ಅಳ್ತಾ ನಿಂತುಬಿಟ್ಟಿದ್ದಾರೆ. ನೀನು ಗಂಗೆಯಲ್ಲಿ ಹೋದೆಯಲ್ಲ ಮಾದೇವ ಅಂತ ಹೇಳಿ ಅಳ್ತಾ ಇದ್ದಾರೆ. ಗುರುವಿಗೆ ಶಿಷ್ಯರು, ಶಿಷ್ಯರಿಗೆ ಗುರುವು ಇಲ್ಲದ ಹಾಗಾಯಿತಲ್ಲ ಭಗವಂತ ಅನ್ನುವುದು ಅವರ ಚಿಂತೆ, ದುಃಖ. ಅವರು ನಾವು ಸತ್ರೂ ಚಿಂತೆ ಇಲ್ಲ, ನಮ್ಮಪ್ಪನಾದ ಮಹಾದೇವನನ್ನು ಹಿಡಿದುಕೊಳ್ಳಿ ಅಂತ ಅವರವರೇ ಕಿರ್ಚಾಡ್ತಿದ್ದಾರೆ. ಈ ಜಗತ್ತನ್ನು ಆಳುವಂತಹ ಗುರುದೇವನನ್ನು ನಾವು ಇವತ್ತು ಹಿಡಿಯೋಣ, ಉಳಿಸೋಣ ಅನ್ನುವುದು ಅವರ ನಿಶ್ಚಯ. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಯಾರು ದಿಕ್ಕು ದೆಸೆ ಇಲ್ಲ ಅಂತ ಅದು ಆವಾಗಲೇ ಹೇಳ್ತಾ ಇದ್ದಾರೆ ಅವರು. ನಮಗೆ ಹಸಿವು ಅಂದಾಗ ಹಾಲು ಬೆಣ್ಣೆಯನ್ನು ಕೊಟ್ಟು ನಮ್ಮನ್ನು ಹೆತ್ತ ತಾಯಿಯ ಹಾಗೆ ಸಲಹಿದಂತಹ ಭಗವಂತನನ್ನು ನಾವು ಉಳಿಸ್ಕೋಬೇಕು. ನಮಗೆ ತಿನ್ನೋದಕ್ಕೆ ಗೆಡ್ಡೆ ಗೆಣಸುಗಳನ್ನು ಕೊಡೋರು ಇಲ್ಲದೆ ಇರುವಂಥ ಸಮಯದಲ್ಲಿ ನೀನು ನಮಗೆ ಹಾಲು ತುಪ್ಪವನ್ನು ಕೊಟ್ಟು ಕಾಪಾಡಿದ್ಯಾ ಭಗವಂತ, ನಿನ್ನನ್ನು ಈ ಒಂದು ಪರಿಸ್ಥಿತಿಯಿಂದ ನಾವು ಕಾಪಾಡದಿದ್ರೆ ಹೇಗೆ ಅನ್ನುವುದು ಅವರ ದುಃಖ ಮತ್ತು ನೋವು. ಮಕ್ಕಳ ಮಾತಿನಲ್ಲಿದ್ದಂತಹ ಕೃತಜ್ಞತಾ ಭಾವವನ್ನು ಗಮನಿಸಿದಂತಹ ಶಿವನಿಗೆ ಅವರ ಮೇಲೆ ಮಮತೆ ಹುಟ್ಕೊಳ್ತು. ಕರುಣಾಮೂರ್ತಿಯಾಗಿದ್ದಂತಹ ಶಿವ ತನ್ನ ಮೇಲೆ ಮಕ್ಕಳ ಮಹಾದೇವ ಪ್ರೀತಿಗೆ ತೋರಿದಂತಹ ಆ ಮಕ್ಕಳ ಆ ಒಂದು ದುಃಖ, ಆ ಒಂದು ಆತಂಕವನ್ನು ಗಮನಿಸಿದಂತಹ ಶಿವ ಅವ್ರ ಮೇಲೆ ಮತ್ತೆ ಮರುಕ ಹುಟ್ಟಿತು, ಮತ್ತೆ ಕರುಣೆ ಹುಟ್ಟಿತು, ಮತ್ತೆ ಪ್ರೀತಿ ಹುಟ್ಟುತ್ತಾ ಇದೆ. ಎಡಬಲದಲ್ಲಿ ತಬ್ಕೊಳ್ತಾನೆ, ಮಕ್ಕಳ ಪ್ರೀತಿಗೆ ಮನಸೋತು ಬಿಡ್ತಾನೆ. ಶಿಶು ಮಕ್ಕಳ ಪ್ರೀತಿಗೆ ಮಹಾದೇವ ಒಲಿದುದರಿಂದ ಆತ ಮಕ್ಕಳ ಮಹಾದೇವನಾದ ಅಂತಕ್ಕಂಥದ್ದು. ಮಾಯದ ಮಳೆಗೆ ಸನ್ನೆಯನ್ನು ಮಾಡಿದ ತಕ್ಷಣ ಆ ಶಿವನ ಆಜ್ಞೆಯಿಂದಲೇ ಸುರಿದಂಥದ್ದು, ಶಿವನ ಆಜ್ಞೆಯಿಂದಲೇ ಗುಡುಗಿದ್ದಂಥದ್ದು, ಶಿವನ ಆಜ್ಞೆಯಿಂದಲೇ ಸಿಡಿಲುಗಳು ಬಂದಿದ್ದಂಥದ್ದು, ಶಿವನ ಆಜ್ಞೆಯಿಂದಲೇ ಗಾಳಿ ಮಳೆ ಎಲ್ಲವೂ ಆಗಿದ್ದರಿಂದ ಅವನ ಒಂದು ಸನ್ನೆಗೆ ಅವೆಲ್ಲವೂ ಕೂಡ ಮತ್ತೆ ತಣ್ಣಗಾಯಿತು. ಅಂದರೆ ಎಲ್ಲವೂ ಕೂಡ ನಿಂತೋಯ್ತು, ಸ್ತಬ್ಧವಾಯಿತು.
ಮತ್ತೆ ಅವು ತಮ್ಮ ತಮ್ಮ ಲೋಕಕ್ಕೆ ಹೊರಟೋದವು. ಕಾರಯ್ಯನನ್ನು ಕಂಡರೆ ಶಿವನಿಗೆ ಕರುಣೆ, ಬಿಲ್ಲಯ್ಯನನ್ನು ಕಂಡರೆ ಪ್ರೇಮ. ಹೀಗೆ ಆ ಇಬ್ಬರನ್ನ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಮಹಾದೇವ ತನ್ನ ಗುಡಿಗೆ ವಾಪಸ್ಸು ಬರ್ತಾನೆ ಅಂತಕ್ಕಂಥದ್ದು. ಸೊ ಈ ಒಂದು ಪದ್ಯದ ವಿಚಾರಗಳು ನಮ್ಗೆ ಏನು ಹೇಳ್ತಾ ಇದೆ ತಾತ್ಪರ್ಯ ಅಂತ ಹೇಳಿದ್ರೆ, ಭಗವಂತ ಮನಸ್ಸಿನಿಂದ ಆರಾಧನೆ ಮಾಡಿದ್ರೆ, ಮನಸ್ಸಿನಿಂದ ಆ ಭಕ್ತಿಯನ್ನು ತೋರಿಸಿದ್ರೆ, ಮನಸ್ಸಿನಿಂದಲೇ ಆತನನ್ನು ಪೂಜಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಕೈಯನ್ನು ಬಿಡೋದಿಲ್ಲ. ನಮಗೆ ಒಲಿತಾನೆ, ಪ್ರೀತಿಯನ್ನು ತೋರಿಸ್ತಾನೆ, ನಮ್ಮನ್ನು ಕಾಪಾಡ್ತಾನೆ ಅನ್ನೋದೇ ಈ ಒಂದು ಜನಪದ ಕಾವ್ಯದ ಕಥಾಭಾಗದ ಭಾವಾರ್ಥ.